ಮಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು ಒಡೆಯ ಬರ್ತಾ ಇದ್ದಾರೆ ಎನ್ನುತ್ತಾನೆ. ಮಂತ್ರಿ ಮತ್ತಿತರರು ತಕ್ಷಣವೆದ್ದು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ. ಎರಡೂ ಪಕ್ಕ ದಿಮಟ್ಟಿಗೆ ಅವರು ನಿಂತು ಕಂಸನ ರಂಗಕ್ಕೆ ಧಾವಿಸಿಟ್ಟು ಮೆಟ್ಟಿಲು ಹತ್ತಿ ಬಂದಿರೋದನ್ನ ಏರಿಸಿ ಬಿಡುತ್ತಾ ಇದ್ದಾನೆ. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದರು. ಯಾರೀ ಕೃಷ್ಣ? ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿದನಂತೆ, ಸವಾರಿ ಮಾಡುವಂತ ಬಂದ ಶಕಡನ ಸಂತಾನ ಮಾಡಿದನಂತೆ, ಅವರ ಕೈಯಲ್ಲಿ ತೃಣಾವರ್ತ ಆಡದ ಗುರಿಯಾಗಿ ಹೋದ ಬೇಲದ ಹಣ್ಣು ಬಡಿಯ ಬಡಗಿಯಾದ ಗೋವರ್ಧನ ಬೆಟ್ಟ ಏಕಶ್ಚತ್ ಒಂದು ಸಣ್ಣ ಛತ್ರಿಯಾಗಿ ಹೋದ. ಯಾರೀ ಕೃಷ್ಣ? ಈ ಗೊಲ್ಲೋರನಿಗೆ ಈ ಪಾಟಿ ಶಕ್ತಿನ ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರೆ ಈ ಶಕ್ತಿ? ನಮ್ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ನಮ್ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ಶೋಧನೆ ಮಾಡೋದು? ಬೆಂಕಿ ಕೈಟ್ರೆ ತಕ್ಷಣ ಸುಡುತ್ತೆ, ಹಾವು ಕಾಲಿನ ತಕ್ಷಣ ಕಚ್ಚತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ಮ ಕೊಟ್ಟ ಮಂಗಳಾರತಿ ಅತ್ತ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಬರಲಿ ಬಿಡಿ, ಬೇಜಾರು ಮಾಡ್ಕೋಬಿಡಿ. ನಾ ಹೇಳಿದ್ನಲ್ಲ, ಇಬ್ರು ಇವರೇ ಒಡೆಯವರು. ಇವ ಶೈಲ್ಕ, ಇವ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ನಿಮ್ಮ ಕಾಲಲ್ಲ, ನಿಮ್ಮ ಎಕ್ಕಡ. ಶಾಬಾಷ್. ಇದು ಕೈಯಲ್ಲ, ಕಾಲು ಅಲ್ಲ, ಎಕ್ಕಡನೂ ಅಲ್ಲ. ಯಮ್ಮ ಪಾಶ ತಿಳ್ಕೊಳ್ಳಿ. ಏರ್ ಕಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬರು ಬಂದು ಖುದ್ದು ಪರಾಮರ್ಶಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಬಾಗಿಲು. ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ. ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮಂತ ರಮರಮನ ಗೋವಿಂದ ಗೋವಿಂದ. ಅದು ಬೀಳ್ಬೇಕಲ್ಲ. ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿದೆ. ಆ ಕೀಲ್ ಎಳೆದು ಬಿಟ್ರೆ ಹೋಗಿ. ಅಬ್ಬಾ, ಒಳ್ಳೆ ರಾಕ್ಷಸ ಕಣ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ? ಆ ಪಿಳ್ಳಂಗು ಕೃಷ್ಣ ಅದೇ ಬಾಗಿಲು ತಾನೇ ಬರಬೇಕು. ಬೇರೆ ದಾರಿನೇ ಇಲ್ಲ ಅಂತೀರಿ. ನಮ್ ತಲೆ ತಿಂತೀರಿ. ನಿಮಗೆ ತಲೆ ಇದೆ ಏನ್ರಿ? ಸುಮ್ನೆ ಇನ್ನೊಂದು ಬಾಗಿಲು ಇಡಿ. ಇನ್ನೊಂದು ಬಾಗ್ಲ? ಎಲ್ರು ಬರೋ ಬಾಗಿಲಲ್ಲಿ ನಾನ್ ಬರೋಕ್ಕಾಗತ್ತೆ? ಆದ್ರೆ ಒಡೆಯ, ನಿನ್ನ ಬುರುಡ ಒಡೆಯ ಸರ್ಕಳ ಯಾಚೆ. ನೀನ್ ಬಾ ಈ ಕಡೆ. ಅಪ್ಪಣೆ ಆಗಬೇಕು ಅನ್ನದಾತ. ನಮ್ಮ ಪಟ್ಟದಾನೆ ಹೇಗಿದೆ? ಏನು ಅದರ ಹೆಸರು? ಕುವಲಯ ಪೀಡ. ಔಷಧ ಪಂಚಿ ಎಲ್ಲ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಗೀ ಅಂತ ಮೈ ಮೇಲೆ ಬೀಳುತ್ತೆ. ಬೀಳ್ಬೇಕು ಮತ್ತೆ ಕೆಲಸ ಆದ್ಮೇಲೆ ಅದನ್ನು ಮದ್ದು ಹಾಸಿ ಸುಟ್ಟು ಬಿಡಿ. ಅದಿನ್ನೇನಾದ್ರೂ ಬೇರೆ ದಾಂಗಿ ಮಾಡಿತ್ತು ಮಕ್ಕಳು ಮರಿ ಇರ್ತವೆ ಪಾಪ. ಅಲ್ವೇ ಮತ್ತೆ? ನೀವೇನು ಹೊರಡಿ, ಸ್ವಲ್ಪ ಇರಿ. ಕೊಯ್ದ ಮೋಟು ಯಾರಿಗೂ ಗೊತ್ತಾಗಬಾರದು. ನಮ್ಮೂರಲ್ಲಿ ಕಂಬಕ್ಕೂ ಕಿವಿ ಇದೆ. ಏನಾದ್ರೂ ಕಮಕ್ಕಿ ಮಕ್ಕಂದ್ರು ಇದು ಕೈಯಲ್ಲ, ಕಾಲು ಅಲ್ಲ, ಎಕ್ಕಡನೂ ಅಲ್ಲ. ಬಲೆ ತಮಾಷೆ ಕಂಡ್ರಿ ನೀವು. ಮಂತ್ರಿ, ಇವರ ಮೇಲೂ ಒಂದು ಕಣ್ಣಿಡು. ರಾಜಕೀಯದಲ್ಲಿ ಯಾರು ನಂಬಬಾರದು. ನೀನು ಕೂಡ. ಮಂತ್ರಿ, ಬಾಯಲ್ಲಿ ಕುತ್ಕ. ಇರ್ಲಿ ಬುದ್ಧಿ. ಏನು ಇರಬೇಕು? ಮಂಡಿಲಿ ಕೊಂಚ ಮಾಂಸ ಇರಬೇಕು ನಿಮಗೆ. ನೀವು ನೋಡಿದ್ದೀರೇನ್ರಿ ಆ ಕೃಷ್ಣನ್ನ? ಏನಂದ್ರಿ ಒಡೆಯ? ನೀವು ನೋಡಿದ್ದೀರೇನ್ರಿ ಆ ಕೃಷ್ಣನ್ನ? ನೋಡ್ದೆ ಒಡೆಯ. ಹೇಗಿದ್ದಾನ್ರಿ ಆ ಪಟಿಂಗ? ಹೀಗಿದ್ದಾನೆ ಒಡೆಯ. ಇದ್ದಾನೆ ಗೊತ್ತು, ಯಾರ ಹಾಗೆ ಇದ್ದಾನೆ ಅಂದ್ರೆ ತಾವು ಹೇಳೋದು? ನಿಮಗೆ ತಿಳಿದಿಲ್ಲ ಅಲ್ಲ. ನೀವು ಆ ಹುಡುಗನ ಹತ್ತಿರದಿಂದ ನೋಡಿದ್ದೀರಿ ಅಲ್ವಾ? ನೋಡ್ದೆ ಒಡೆಯ. ನಿಮಗೆ ಅವನು ನಮ್ಮ ದೇವಕ್ಕೆ ಮಗ ಅನ್ಸುತ್ತ? ತುಟಿ, ಗದ್ದ, ಕಣ್ಣು, ಮೂಗು ಏನಾದ್ರೂ ಉಳಿಕಿದೆ? ಉಸುದೆ ಮಾತ್ರ ಅಥವಾ ದೇವಕ್ಕೆ ತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಉಳಿಕಿರ್ಲೇಬೇಕಲ್ಲ. ಈಗ ನೋಡಿ, ಈ ಕೈ ಬಿಡಲ್ಲ ನಮ್ಮ ಅಪ್ಪನ ಕೈ ಮಾತ್ರ. ದೇವಕ್ಕೆ ವಸುದೇವ ತರ ಹೋಲಿಕೆ ಏನು ಕಾಣಲಿಲ್ಲ ಒಡೆಯ. ಆದ್ರೆ ಆ ಕೈ ಮಾತ್ರ ಹೀಗೆ ಕಾಣ್ತು ಒಡೆಯ. ಎಲ್ಲ ಇವನ ಮಕ್ಕಳು ಸೋದರ ಮಾವನ್ನ ಹೋಲ್ತಾವೇನ್ರಿ? ದೇವಕಿ ವಸುದೇವರನ್ನು ಕಂಸ ಬಂಧಿಸಿಟ್ಟಿರುವ ಸ್ಥಳ. ಇಬ್ಬರು
ನಿದ್ದೆ ಬಂತ ಭಾವ. ಬರ್ದೆ ಏನ್ ಮಾಡುತ್ತೆ? ಅರಸನ ಅಂಕೆ ಇಲ್ಲ, ದೆವ್ವದ ಕಾಟ ಇಲ್ಲ. ಬಾ ಕೂತ್ಕೋ. ಶಭಾಷ್ ಬಾವ, ನನ್ನ ಮನೆಯಲ್ಲಿ ನನಗೆ ಉಪಚಾರ. ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ರಾಜಕಾರಣನೇ ಹಾಗೆ, 10 ಜನರ ಮಧ್ಯೆ ಕೂತಾಗ ಜೋಳಿ, ಏಕಾಂಗಿ ಇದ್ದಾಗ ಒತ್ತಿದರೂ ಮುಚ್ಚದ ನಿದ್ದೆ. ಮೊದಲಿಂದಲೂ ಅಷ್ಟೇ ಬಲು ತಮಾಷೆ ನೀನು. ದೇವಕಿ, ಸ್ವಲ್ಪ ನಿಮ್ಮ ಅಣ್ಣನಿಗೆ ಹಾಲಾದರೂ ಕೊಡು. ಹಾಲ ಹಾಲ ಕುಡಿಯೋರು ನಾವು, ನಮಗೆ ಹಾಲು ಹಿಡಿಸೋಲ್ಲ. ನೀವು ಕ್ಷೀರಸಾಗರದ ಕತೆ ನಿಮಗೆ ಗೊತ್ತಿಲ್ವಾ? ಬೇಡ ದೇವಕ್ಕೆ, ಹಾಲು ಇಲ್ಲ ಏನು ಬೇಡ. ಸುಮ್ಮನೆ ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ, ನಿನ್ನ ಕುಡುಗೋಲು, ಮಾತಾಡು ಮಹಾರಾಜ. ನೋಡಿದೆ ಇನ್ನೂ ನನ್ನ ಮೇಲೆ ಅಸಮಾಧಾನ. ನನ್ನ ತಂಗಿಯ ಮೇಲೆ ನನಗೆ ಪ್ರೀತಿ ಇಲ್ಲ ಅನ್ಕೊಂಡ್ಯಾ? ಸಂಕಲ ಹಾಕ್ಸಿದ್ದೀನಿ ನಿಜ, ಆದ್ರೆ 100ಕ್ಕೆ 100 ಶುದ್ಧ ಅಪರಂಜಿ ಇದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ, ಎಲ್ಲಾ ಚಿನ್ನದ್ದೆ. 25 ವರ್ಷ ಆಯ್ತಲ್ಲ ಮಾಡಿಸಿ. ನೋಡು, ಸ್ವಲ್ಪ ಆದ್ರೆ ಕಪ್ಪಾಗಿದೆ. ಅದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಭಾವ, ನಿನಗೆ ಒಂದು ವಿಶೇಷ ಸುದ್ದಿ ಹೇಳಬೇಕು. ಇಂದು ಮಥುರಾ ನಗರದಲ್ಲಿ ದುರ್ಯಾಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದ ಸಾಹಸಿಕರು ಬಂದಿದ್ದಾರೆ. ರಾಜ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಿ ಮಥುರಾವೀರ ಪ್ರಶಸ್ತಿ ಗೆಲ್ಲಬೇಕು. ಏನು ಮುಚ್ಚೋ ಈ ಹುಡುಗರದ್ದು. ಇವತ್ತ ಬಿಲ್ಲಾವತ್ತ? ಯಾಕೆ ನನಗೆ ಗೊತ್ತಿಲ್ವಾ? ಅದೃಷ್ಟವಂತರು ನಿಮಗೆ ಏನೂ ಗೊತ್ತಾಗೋಲ್ಲ. ಬಿಸಿಲಲ್ಲಿ ಬೇವ ಆಗಿಲ್ಲ, ಮಳೆಯಲ್ಲಿ ತೋಯೋ ಹಾಗಿಲ್ಲ. ಈ 4 ಗೋಡೆಗಳ ಮಧ್ಯೆ ನಿಮ್ಮದೇ ಒಂದು ಪ್ರಪಂಚ. ಒಂದು ನೋಡ ಒಳಗೆ ಬರವಾಗಿಲ್ಲ, ಒಂದು ನೋಡ ಹೊರಗೆ ಹೋಗ. ಆದ್ರೂ ಉಪ್ಪು ಸೆರೆಮನೆಯೊಳಗೆ ಬಂದೇ ಬಿಟ್ಟು ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ನೀವು ಬಂದಿಯಲ್ಲಿದ್ರೂ ಸ್ವತಂತ್ರ, ನಾವು ಬಯಲಲ್ಲಿದ್ರೂ ಬಂದಿಗಳು. ಎಲ್ಲಿ ಹೋದ್ರೂ ಈ ಅಂಗರಕ್ಷಕರ ಪೀಡು. ನಿಮ್ಗೆ ಊಟ ಮಾಡೋ ಹೀಗಿಲ್ಲ, ನಿಮ್ಗೆ ನಿದ್ದೆ ಮಾಡೋ ಹೀಗಿಲ್ಲ. ಕಣ್ಣು ಮುಚ್ಚಿದ್ರೆ ತಕ್ಕಪಕ್ಕ ಕುಣಿತ ನಾನು ಕೊಂದ ಮಕ್ಕಳನ್ನು ಕಣ್ಣು ಮುಂದೆ ಬರ್ತಾರೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿಯಲ್ಲಿ ಎಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ. ಎಷ್ಟು ಅಂತ ಕೊಳ್ಳಿಸಲಿ. ನಿನ್ನ 8ನೇ ಮಗ ಅಷ್ಟಮ ಪುತ್ರ ನನ್ನನ್ನು ಕೊಲ್ಲಬೇಕು. ಆದ್ರೆ ಇನ್ನ 8ನೇ ಮಗ ಪುತ್ರ ಅಲ್ಲ, ಪುತ್ರಿ. ದೇವಕಿ ಬೆಂಕಿ ಬಿದ್ದ ಅಂಗಡಿಗಿಂತ ಹುಟ್ಟಿದ ಕೂಸು ನನಗೆ ದೊಡ್ಡದ? ದಯವಿಟ್ಟು ಹೇಳು, ನಿನ್ನ 8ನೇ ಮಗನ ಎಲ್ಲಿ ಮುಚ್ಚಿಟ್ಟಿದ್ದಿ? ಹೇಳು, ಎಲ್ಲಿ ಮುಚ್ಚಿಟ್ಟಿದ್ದಿ? ನಾನು ನಿಜ ಹೇಳಿದ್ರೆ ನೀನು ನಂಬುವುದಿಲ್ಲ. ದೇವಕಿ, ಹೇಳು, ನಿನ್ನ ಮಾತನ್ನು ನಾನು ನಂಬ್ತೀನಿ. ಹೇಳು. ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು ಇಲ್ಲಿ ಮಗುನ. ಮತ್ತೆ ಅದೇ ಮಗಳೇ, ಹೇಳೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿಯಲ್ಲಿ ಎಷ್ಟು ಮಕ್ಕಳನ್ನು ಕೊಲಿಸಿದೆ? ಎಲ್ಲಾ ಮಕ್ಕಳನ್ನು ಕೊಲಿಸಿದೆ. ಲಕ್ಷ ಮಕ್ಕಳನ್ನು ಕೊಲಿಸಿದೆ. ಆದ್ರೆ ಒಂದು ಮಗುನ ಮಾತ್ರ ಏನು ಕೊಲ್ಲಲಿಕ್ಕೆ ಆಗಲಿಲ್ಲ. ಅವನೇ ಆ ಪಿಳ್ಳಂಗೋರಿ ಕೃಷ್ಣ. ಕೊಲ್ಲಲಿಕ್ಕೆ ಹೋದ್ರಲ್ಲ, ಅವನೇ ಕೊಂದು ಬಿಟ್ಟ. ನಿನ್ನ ಗಂಡನ ಮೊದಲನೇ ಹೆಂಡತಿ ರೋಹಿಣಿ ಮತ್ತು ಅವಳ ಪಿಳ್ಳೆ ಬಲರಾಮ ಆ ನಂದನ ಮೇಲೆ ಇರೋದು. ಅರಮನೆ ಕವಳಕ್ಕೆ ಕತ್ತಿ ಹಾಕೋ ಬದಲು ಅಲ್ಲೇ ಸುಮ್ಮನೆ. ಈಗ ನೋಡಿದ್ರೆ ನೀವೆಲ್ಲಾ ಸೇರಿ ಏನೋ ಒಂದು ಮಸಲತ್ತು ಮಾಡ್ತೀರ ಹಾಗಿದೆ. ಆ ಕೃಷ್ಣ ನಿಮ್ಮ ಮಗನೇ ಇರಬೇಕು ಏನು? ನಿಮ್ಮ ಮಗನೇ ಅವನು, ನನ್ನ ಸೋದರ ಅಳಿಯವನು. ಸುಳ್ಳು. ಕೃಷ್ಣ ನನ್ನ ಮಗ ಅಲ್ಲ. ಕೃಷ್ಣ ನಂದನ ಮಗ. ಕೃಷ್ಣ ಯಶೋದೆ ಮಗ. ನನ್ನ ಮಗ ಅಲ್ಲ ಅವನು. ನಿಮ್ಮ ಮಗ ಅಲ್ಲ ಅವನು. ಸರಿ, ನಿಮ್ಮ ಮಗ ಅಲ್ಲ ಅವನು.